ಐನರು ಇವಾಗ ಬಂದ್ಬಿಟ್ಟು ರೋಜಾ ಹೂವಿನ ಹಾರ ಬೇಕು ಅಂದ್ರು, ಅದಕ್ಕೆ ಕಟ್ತಾ ಇವ್ನಿ. ಐನರು 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 ಓಯ್, ಏನ್ ಹಂಗ್ ನೋಡ್ತಾ ಇದೀಯಾ? ಏನ್ ಮಾಡೋದಪ್ಪ, ಹೊಟ್ಟೆ ಪಾಡು ಮಾಡ್ಲೇಬೇಕಲ್ಲ. ಸೆಲ್ವಿ, ನಾನ್ ಪೋಣಿಸ್ಕೊಡ್ಲಾ? ಓ, ನಿನ್ನೇನಾರ ಪೋಣ್ಸಕ್ ಬಿಟ್ರೆ ನೀನು ಹೂವಿಗ್ ಚುಚ್ಚಕ್ಕಿಲ್ಲ, ನಿನ್ ಕೈಗೆ ಚುಚ್ಕತಿಯ. ಕೊಂಡಿರೋ ನಾನೇ ಪರದಾಡ್ತಾ ಇವ್ನಿ, ನಿನ್ಗೆ ಯಾಕೆ ಬೇಕು ಹೇಳು? ವೆಂಕಿ ವೆಂಕಿ, ಚೆಲ್ವಿ ನೋಡಿದ್ಯಾ ಹೆಂಗ್ ಮಾತಾಡ್ತಾಳೆ ಅಂತ? ಅವಳಿಗೆ ಹಾರ ಪೋಣಿಸೋದು, ಹೂ ಕಟ್ಟೋದು ಎಲ್ಲ ನನ್ನಿಂದಾನೇ ಕಲ್ತಿರೋದು ಅವಳು. ಇವಾಗ ನನಗೆ ಪೋಣಿಸ್ಬೇಡ ಅಂತ ಹೇಳ್ತಾಳೆ. ವೆಂಕಿ, ನನ್ ಕಣ್ಣು ಸರಿ ಇದ್ದಾಗ ಇವಳಕ್ಕಿಂತ ಜಾಸ್ತಿ ಹಾರ ಪೋಣಿಸ್ತಿದ್ದೆ. ಒಂದೇ ದಿನಕ್ಕೆ ನಾನು 4 ಹಾರ ಅಲ್ಲ 5 ಹಾರನೂ ಪೋಣಿಸ್ತಿದ್ದೆ. ಆದ್ರೆ ಇವಾಗ ಕಣ್ಣು ಹೋದ್ಮೇಲೆ ಹಾರ ಪೋಣಿಸೋದು ನಿಲ್ಲಿಸ್ಬಿಟ್ಟೆ. ಹಾಗಂತ ಹೂ ಕಟ್ಟೋದು ಬಿಡ್ಲಿಲ್ಲ ನಾನು. ವೆಂಕಿ, ಈಗ ನೋಡು, ಕಣ್ಣು ಇರೋರ್ಗಿಂತ ತುಂಬಾ ಚೆನ್ನಾಗಿ ಹೂವ ಕಟ್ಟಿದೀನಿ. ನೋಡು. ಹೂ ಕಣವ, ನೀನು ಚೆನ್ನಾಗಿ ಹೂ ಕಟ್ತೀಯ ಅಂತಾನೆ ನಿನ್ನ ಹೂ ಕಟ್ಟಕ್ ಬಿಟ್ಬಿಟ್ಟು ನಾನ್ ಪೋಣಿಸ್ತಾ ಇರೋದು. ಏನಾದ್ರೂ ಪೋಣಿಸುವಾಗ ನಿನ್ ಕೈಗೆ ಚುಚ್ಕೊಂಡು ನಿಂಗ್ ನೋವಾಗ್ಬಿಟ್ರೆ ನನ್ ಕೈಲ ನೋಡಕ್ ಆಗಕ್ಕಿಲ್ಲ. ಅದಕ್ಕೆ ಹೇಳಿದ್ದು ಬೇಡ ಅಂತ. ನನಗೂ ಅರ್ಥ ಆಯ್ತದೆ ಮಗ, ಅದಕ್ಕೆ ಅಲ್ವೇ ನೀನ್ ಪೋಣಿಸ್ಬೇಡ ಅಂತ ಹೇಳಿದ್ರೆ ನಾನು ಹೂವ ಕಟ್ತಾ ಇದ್ದೀನಿ. ಹಾಗಂತ ನೀನು ನೋಡ್ಕೊಂಡ್ ಪೋಣಿಸು. ಸೂಜಿ ಕೈಗೆ ಚುಚ್ಕೊಂಡ್ರೆ ಎಷ್ಟು ನೋವಾಯ್ತದೆ ಅಂತ ನನಗ್ ಗೊತ್ತು ಕಣವ. ಓ, ನೀನ್ ಕಲ್ಸಿರೋ ವಿದ್ಯೆ ಇದು. ಅಷ್ಟು ಸುಲಭವಾಗಿ ಯಾಮಾರ್ಬಿಡ್ತೀನಾ? ನೀನು ಹೂ ಕಟ್ಟೋದ್ ಕಲಿಬೇಕಾ? ನಿನಗೆ ಯಾಕೆ ವೆಂಕಿ? ನಾವಾದ್ರೆ ಹೂ ಮಾರೋರು, ನಾವ್ ಇದನ್ನ ಕಲೀಲೇಬೇಕು. ನೀನ್ ಕಲ್ತ ಏನ್ ಮಾಡ್ತೀಯ? ಗ್ಯಾಳ. ಚೆಲ್ವಿ, ಪಾಪ ಹೂ ಕಟ್ಟೋದು ಕಲಿಬೇಕು ಅಂತ ಆಸೆ ಪಡ್ತಾವನೆ ವೆಂಕಿ, ಹೇಳ್ಕೊಡವಾ? ಬೈಲ್, ಹೂ ಕಟ್ಟೋದು ಆಮೇಲೆ, ಮೊದ್ಲು ಪೋಣ್ಸದ್ನ ಕಲಿ. ದೇವ್ರೆ, ಇಷ್ಟು ವರ್ಷ ಆದ್ಮೇಲೆ ನಿನ್ನನ್ನು ನೋಡು ಭಾಗ್ಯ ಕರುಣಿಸಿದ್ಯಾ. ಮನೆಯವ್ರಿಗೆಲ್ರಿಗೂ ಒಳ್ಳೇದು ಮಾಡು. ದೂರ ಆಗಿರೋ ಸಂಬಂಧಗಳನ್ನ ಹತ್ರ ಮಾಡು.
ಹರೀಶ, ಸಿಂಚನ ಇಲ್ಲಿ ಕಾಣಿಸ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮನ ಜೊತೆ ಬರ್ತೀನಿ ಅಂತ ಹೇಳಿದ್ಲು, ಬರ್ತಾ ಇರ್ಬೋದು. ಅದಕ್ಕೆ ಇಲ್ಲೋ ಇಲ್ಲ ಹೋಗಿರ್ಬೇಕಣ್ಣ. ಇನ್ನೇನು ಬರ್ಬೋದು. ಅಲ್ಲ, ಈ ಜಾತ್ರೆ ಉತ್ಸವ ಅಂತ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಒಂದು ಫ್ಲೋರ್ ಮನೆ ಕಟ್ಸ್ಬೋದಾಗಿತ್ತು. ಶೂ, ಯಾಕಪ್ಪ ದೇವ್ರ ವಿಷಯದಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಾ? ತಪ್ಪಾಯ್ತು ಅಂತ ಕೇಳ್ಕೊ. ತಪ್ಪಾಯ್ತು. ಅರ್ಚಕರೇ, ಇವಳು ನನ್ನ ಮಗಳು ಭಾವನಾ ಅಂತ. ಇವಳಿಗೆ ಕಂಕಣ ಬಲನೇ ಕೂಡ ಬರ್ತಾ ಇಲ್ಲ. ಅದಕ್ಕೆ ಇವಳು ಜಾತಕದಲ್ಲಿರೋ ದೋಷಕ್ಕೆ ಏನಾದ್ರೂ ಪೂಜೆ ಮಾಡಿಸ್ಬೇಕಾಗಿತ್ತು. ಅಮ್ಮ, ಈಗ ಯಾಕಮ್ಮ ಇದೆಲ್ಲ? ಸುಮ್ಮನಿರು. ಹೇಗಮ್ಮ ಸುಮ್ನಿರಕ್ಕಾಗತ್ತೆ? ಎಲ್ಲ ಹೆಣ್ಮಕ್ಳು ಮದುವೆ ಆಗ್ತಿರುವಾಗ ನೀನೊಬ್ಳು ಹೀಗಿರೋದನ್ನ ನೋಡಕ್ಕಾಗತ್ತಾ? ಶಾಸ್ತ್ರಿಗಳೇ, ಒಂದ್ ಪೂಜೆ ಮಾಡ್ಕೊಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದಮ್ಮ. ಇವತ್ತು ಸಂಜೆ ದೇವ್ರ ಉತ್ಸವ ಇದೆ. ಆ ಸಮಯಕ್ಕೆ ಸರಿಯಾಗಿ ಕಂಕಣ ಪೂಜೆ ಮಾಡಿಸೋಕೆ ಸಮಯ ಪ್ರಶಸ್ತವಾಗಿರ್ತದೆ. ಆ ಸಮಯಕ್ಕೆ ಸರಿಯಾಗಿ ಕಂಕಣ ಪೂಜೆ ಮಾಡಿಸಿ ನಿಮ್ಮ ಮಗಳಿಗೆ ಖಂಡಿತವಾಗಿ ಮಾಂಗಲ್ಯ ಭಾಗ್ಯ ಕೂಡಿ ಬರ್ತಮ್ಮ. ಇದು ಈ ದೇವ್ರ ಮಹಿಮೆ. ಹಾಗಾದ್ರೆ ಶಾಸ್ತ್ರಿಗಳೇ, ದಯವಿಟ್ಟು ಆ ಪೂಜೆನ ನೀವೇ ಮಾಡಿಕೊಡಿ. ಪೂಜೆ ಮುಗಿಸ್ಕೊಂಡೆ ನಾವೆಲ್ಲ ಹೋಗೋಣ. ಅಮ್ಮ, ಹೇಗಿದ್ರು ಭಾವನಂಗೆ ಬೇಗ ಮದ್ವೆ ಆಗ್ಲಿ ಅಂತ ಪೂಜೆ ಮಾಡಿಸ್ತಿದ್ಯಾ. ನಮಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಮ್ಮ. ನಮಗೆ ಯಾಕೆ ಪೂಜೆ? ಏನಾಗಿದೆ ನಮ್ಮ ಜೀವನಕ್ಕೆ? ಚೆನ್ನಾಗೇ ಇದೆಯಲ್ಲೇ. ಚೆನ್ನಾಗಿದ್ಯಾ? ನೀವೇ ಮೆಚ್ಕೋಬೇಕು ಆ ಚಂದನ. ಎಲ್ರ ತರ ನಾವು ಬೆಳೆಯೋದ್ ಬೇಡ್ವಾ? ಸುಮ್ನಿರ್ರಿ. ಏಯ್ ಮಂಗಳ, ನೀನ್ ದುಡ್ಡಲ್ಲಿ ನೀನ್ ಪೂಜೆ ಮಾಡಿಸ್ಕೊ. ಅಮ್ಮನ ದುಡ್ಡಲ್ಲಿ ಯಾಕೆ ಪೂಜೆ ಮಾಡಿಸ್ತೀಯಾ? ಓಸಿ ಸಿಕ್ತು ಅಂತ ಪೂಜೆ ಮಾಡ್ಸಕ್ ಕೊಟ್ಬಿಟ್ಲು. ಹಾಗೇನು ಇಲ್ಲ, ಅಮ್ಮನ ಮನ್ಸು ತುಂಬಾ ಒಳ್ಳೇದು. ಅಮ್ಮ ಪೂಜೆ ಮಾಡಿಸಿದ್ರೆ ಫಲ ಬೇಗ ಸಿಗುತ್ತೆ ಅಂತ ಕೇಳ್ದೆ ಅಷ್ಟೇ. ಆಯ್ತು ಮಂಗಳ, ನೀನ್ ಬೇಜಾರ್ ಮಾಡ್ಕೋಬೇಡ. ನಿನ್ನ ಹೆಸರಲ್ಲೂ ಒಂದ್ ಪೂಜೆ ಮಾಡಿಸ್ತೀನಿ. ಇದು ನನ್ನಮ್ಮ ಅಂದ್ರೆ. ಶಾಸ್ತ್ರಿಗಳೇ, ಹಾಗಾದ್ರೆ ಬರ್ತೀವಿ. ಹೋಗಿ ಬನ್ನಿ. ಒಳ್ಳೇದು, ಬನ್ನಿ. ಯಾಕ್ರಿ ಇನ್ನು ಕೋಪದಲ್ಲೇ ಇದ್ದೀರಾ? ದೇವಸ್ಥಾನಕ್ಕೆ ಹೋಗುವಾಗ ಹೀಗಿರ್ತಾರಾ? ಮನ್ಸನ್ನ ಶಾಂತವಾಗಿ ಇಟ್ಕೊಂಡು ದೇವ್ರ ದರ್ಶನ ಮಾಡಬೇಕು. ಶಾಂತವಾಗಿರೋ ಮನಸ್ಸಿಗೆ ಕಹಿ ಹಿಂಡು ಹೋಗೋದವ್ರು ಅಲ್ಲಿಗೆ ಬರ್ತಾರೆ ಅಂದ್ರೆ ಹೇಗೆ ಶಾಂತವಾಗಿರೋಕೆ ಸಾಧ್ಯ? ದೇವ್ರ ದರ್ಶನದ ಜೊತೆ ಅವಳು ದರ್ಶನ ಮಾಡಬೇಕಲ್ಲ ಅಂತ. ಹಾಗೆಲ್ಲ ಹೇಳ್ಬೇಡ್ರಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಅದನ್ನ ಕ್ಷಮಿಸೋದು ಹೃದಯವಂತರ ಕೆಲಸ ರೀ. ಲಲಿತಾ, ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿ ನೀನು ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿದ್ದು. ಲಲಿತಾ, ನಮ್ದು ತಲೆ ಎತ್ತಿ ಬದುಕಿರೋ ವಂಶ, ತಲೆಬಾಗಿ ಬದುಕಿರೋ ವಂಶ ಅಲ್ಲ. ಅಂಥ ವಂಶನ ಊರು ಮುಂದೆ ತಲೆ ಬಗ್ಸುವಾಗ ಮಾಡಿಬಿಟ್ಲು. ಅವಳನ್ನ ಯಾವತ್ತೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವಳನ್ನ ಇಲ್ಲಿ ನೋಡಿದ್ರೆ ಏನಾರು ಆಗುತ್ತೆ ಅನ್ನೋ ಭಯ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ನೋಡಿ, ಯಾರು ಬರ್ತಾರೋ ಬಿಡ್ತಾರೋ ನಮ್ಗದು ಬೇಕಾಗಿಲ್ಲ. ನಾವಿಲ್ಲಿ ನಮ್ಮ ಮನೆ ದೇವ್ರ ದರ್ಶನಕ್ಕೆ ಬಂದಿರೋದು ನಮ್ಮ ಮಗನಿಗೋಸ್ಕರ ರೀ. ಇತ್ತೀಚೆಗೆ ಅವ್ನ ನಡವಳಿಕೆಯಿಂದ ಮನೇಲಿ ಏನೇನಾಯ್ತು ಅಂತ ನಿಮಗೆ ಗೊತ್ತಿದೆ. ಅವನ ಆಸ್ಪತ್ರೆ ಸೇರಿದ್ದು, ಪರೀಕ್ಷೆ ಬರೀದೇ ಇದ್ದಿದ್ದು, ಅದನ್ನೆಲ್ಲ ನೋಡಿದಾಗ ಎಲ್ಲಿ ನಮ್ಮ ಮನೆ ದೇವರು ನಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದಾರೇನೋ ಅಂತ ನನಗನ್ನಿಸ್ತು ರೀ. ಅದಕ್ಕೆ ಒಂದ್ಸಲ ಅವನ ದರ್ಶನ ಮಾಡಿ ಆಶೀರ್ವಾದ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೇನೋ ಅಂತ ನಿಮ್ಮನ್ನ ಬಲವಂತ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಮನುಷ್ಯರು ಮಾಡೋ ಕೋಪದಿಂದ ನಮ್ಮನ್ನ ಕಾಯೋ ದೇವ್ರ ಮೇಲೆ ನಾವ್ ಯಾಕ್ರಿ ಕೋಪ ಮಾಡ್ಕೋಬೇಕು? ಲಲಿತಾ, ನಿನಗೆ ನಿನ್ನ ಮಗದ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅದಕ್ಕೆ 100 ಪಟ್ಟು ಪ್ರೀತಿ ಕಾಳಜಿ ಅವನ ಮೇಲೆ ನನಗಿದೆ. ಮಾಮೂಲಿ ಸಮಯದಲ್ಲಿ ಆಗಿದ್ರೆ
ನೀನು ನನ್ನನ್ನು ಇಷ್ಟೊಂದು ಬಲವಂತ ಮಾಡಿ ಕರ್ಕೊಂಡು ಬರೋ ಅವಶ್ಯಕತೆ ಇರಲಿಲ್ಲ. ನಾನೇ ನಿನ್ನ ಖುಷಿಯಿಂದ ಕರ್ಕೊಂಡು ಬರ್ತಾ ಇದ್ದೆ. ಆದರೆ ಈಗ ಅಲ್ಲಿಗೆ ಯಾರು ಬರ್ತಾರೆ? ನೀನು ಅವ್ರು ನೋಡಿದ ತಕ್ಷಣ ಏನು ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳನ್ನು ನೋಡಿದ ತಕ್ಷಣ ನೀನು ಮಾತಾಡ್ಸಕ್ಕೆ ಹೋಗ್ತೀಯಾ, ನನಗೆ ಕೋಪ ಬರೋದು. ಇದೆಲ್ಲ ಯಾಕೆ ಬೇಕು ಅಂತ ನೋಡ್ಲಂತ. ಯಾವುದೇ ಕಾರಣಕ್ಕೂ ಅವಳು ಅವ್ರ ಮನೆಯವ್ರು ಸಿಕ್ಕಿದ್ರೆ ನೀನು ಮಾತಾಡಿಸ್ಬಾರ್ದು. ಅವಳ ವಿಷಯ ನನ್ನ ಮಗನಿಗೆ ಗೊತ್ತಾಗಬಾರ್ದು. ಹೋದ್ವಾ, ದೇವ್ರ ದರ್ಶನ ಮಾಡಿದ್ವಾ, ನಮ್ಮ ಗೌರವ ತಗೊಂಡ್ವಾ, ಅಷ್ಟೇ ಇರಬೇಕು. ಗೊತ್ತಾಯ್ತು ತಾನೇ? ಸರಿ ರೀ, ನೀವು ಹೇಳ್ದಾಗೆ ನಡ್ಕೋತೀನಿ. ನಿಮ್ಮ ಮಾತು ಮೀರೋದಿಲ್ಲ. ನಾನು ಹೇಳಿದ್ದನ್ನೆಲ್ಲ ಮರೆತು ಅವಳ ಜೊತೆ ಮಾತಾಡೋದನ್ನ ನಾನು ನೋಡಿದ್ನೋ, ಗೊತ್ತಲ್ಲ ಲಲಿತಾ ಏನಾಗುತ್ತೆ ಅಂತ. ಇಲ್ಲ ರೀ, ಯಾವುದೇ ಕಾರಣಕ್ಕೂ ನಾನು ಅವಳ ಮಾತಾಡ್ಸಲ್ಲ. ಈಗಲಾದರೂ ಸ್ವಲ್ಪ ನಗ್ಬೋದಲ್ವಾ? ಚಿನ್ನು ಮರಿ, ಜಾಮಿಯವರೇ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ? ಇವತ್ತು ನಮ್ಮೂರಲ್ಲಿ ಉತ್ಸವ ನಡೀತಿದೆ. ಅದನ್ನ ನೆನ್ನೆ ಹೇಳಿದ್ರಲ್ಲ. ನಮ್ಮ ಮನೆಯವ್ರು ಎಲ್ಲರೂ ಹೋಗ್ತಿದ್ದಾರೆ. ಅದನ್ನೂ ನೆನ್ನೆ ಹೇಳಿದ್ರಲ್ಲ. ನಾವಿಬ್ಬರೇ ಮಿಸ್ಸಿಂಗ್, ಮತ್ತೆಲ್ಲರೂ ಹೋಗ್ತಿದ್ದಾರೆ. ನಾವಿಬ್ರು ಹೊರಗೆ ಹೋಗಿ ಎಷ್ಟು ದಿನ ಆಗುತ್ತೆ ಗೊತ್ತಲ್ವಾ? ಪ್ಲೀಸ್ ರೀ, ಹೋಗಿ ಬರೋಣ. ನಾವು ಹೋದರೆ ಮನೆಯವ್ರು ಎಲ್ಲರೂ ಖುಷಿ ಆಗ್ತಾರೆ. ಜಾಮಿಯವರೇ, ಎಷ್ಟು ದಿನ ಅಂತ ನಾನು ಬರೀ ಬೇರೆಯವ್ರ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಾ ಇರಲಿ ಹೇಳಿ? ನನಗೂ ಒಂದು ಕೆಲಸ ಅಂತಿದೆ ಅಲ್ವಾ? ನೆನ್ನೆ ತಾನೇ ರಜಾ ಹಾಕಿದ್ದೀನಿ, ಮತ್ತೆ ಇವತ್ತು ರಜಾ ಅಂದರೆ ಹೇಗೆ? ನೀವೇ ಹೇಳ್ತಿದ್ರಿ ತಾನೆ, ಮೊದಲು ಕೆಲಸ ಆಮೇಲೆ ಮನೆ ಅಂತ. ಈಗ ರಜಾ ಅಂದರೆ ಹೇಗೆ? ರೀ, ಇವತ್ತೊಂದಿನ ರಜಾ ಹಾಕಿ ಅಂತ ಕೇಳ್ತಿದ್ದೀನಿ, ಮತ್ತಿನ್ಯಾವತ್ತೂ ಹೀಗೆ ಕೇಳಲ್ಲ. ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದ ಕರೆದಿದ್ದಾರೆ. ಹೋಗ್ತಿದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಪ್ಲೀಸ್ ರೀ, ಇವತ್ತೊಂದು ದಿನ. ಅಲ್ಲ ಜಾನ್ವಿಯವರೇ, ನಿಮ್ಗೆ ಯಾಕೆ ನನ್ನ ಮನಸ್ಸಿನ ಮಾತೇ ಅರ್ಥ ಆಗ್ತಿಲ್ಲ ನೋಡಿ. ಅಲ್ಲಿ ಜಾತ್ರೆನಲ್ಲಿ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ನನಗೆ ಬದುಕಿರೋಕ್ಕಾಗತ್ತಾ? ಅದೇ ತಾನೇ ನಿಮ್ಮ ಪ್ರಾಬ್ಲಮ್ಮು. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಹೋದ್ಮೇಲೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ. ನನ್ನ ಮೇಲೆ ಆಣೆ. ಜಾನ್ವಿಯವರೇ, ಏನಿದು ಹುಡುಗಾಟ? ನಿಮ್ಮೇಲೆಲ್ಲ ಆಣೆ ಮಾಡ್ಕೋಬಾರ್ದು. ಬೇಕಾದ್ರೆ ನನ್ನ ಮೇಲೆ ಆಣೆ ಮಾಡಿ. ಸರಿ, ನಿಮ್ಮ ಮೇಲೆ ಆಣೆ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಸರಿ, ಆದರೆ ಇವತ್ತು ನಾನು ಆಫೀಸ್ಗೆ ಹೋಗಲೇಬೇಕಲ್ಲ, ತುಂಬ ಕೆಲಸ ಇದೆ, ಟೈಮ್ ಬೇರೆ ಆಗಿಲ್ವಾ? ಸರಿ, ಹೋಗಿ ಬನ್ನಿ. ನೀವು ಹೀಗೆ ನನ್ನ ಮಾತನ್ನು ಕೇಳ್ತಾ ಇರಬೇಕು, ನನಗಷ್ಟೇ ಸಾಕು. ಅದೇ ಖುಷಿ ನನಗೆ. ನೀವು ಯಾರ ಹತ್ರ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದನ್ನು ನಾನು ಡಿಸೈಡ್ ಮಾಡಬೇಕು. ಬೇಜಾರು ಮಾಡ್ಕೊಂಬಿಟ್ರಾ? ನಂಗೇನು ಬೇಜಾರಿಲ್ಲ. ನಿಮ್ಗೆ ಆಫೀಸಿಗೆ ಟೈಮ್ ಆಯ್ತಲ್ವಾ, ಹೊರಡಿ, ಪರವಾಗಿಲ್ಲ. ಜಾನ್ವಿಯವರೇ, ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ. ಸರಿ, ಇವಾಗ ಗೊತ್ತಿದ್ರೆ ಏನು ಮಾಡ್ತೀರಾ? ಏನು ಒಟ್ಟಿಗೆ ಹೋಗೋಣ ಅಂತೀರಾ? ಇಲ್ಲ ತಾನೆ, ನಿಮಗೆ ನನಗಿಂತ ಆಫೀಸೇ ಇಂಪಾರ್ಟೆಂಟು. ಹೋಗಿ. ಚಿನ್ನು ಮರಿ, ನನಗೆ ಆಫೀಸ್ ಕೆಲಸಕ್ಕಿಂತ ನಿಮ್ಮ ಸುಖ ಸಂತೋಷನೇ ಮುಖ್ಯ ನೋಡಿ. ಆ ಜಾತ್ರೆಯಲ್ಲಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಅಥವಾ ನಾನು ಒಂಟಿ ಆಗಿಬಿಟ್ರೆ ಅಂತ ಯೋಚನೆ, ಅದಕ್ಕೆ ಮನಸ್ಸು ಸ್ವಲ್ಪ ಹಿಂದೇಟಾಗ್ತಿದೆ ಅಷ್ಟೇ. ನಾನೇ ಹೇಳ್ತಿದ್ದೀನಿ ಅಲ್ವಾ, ನಿಮ್ಮನ್ನ ಒಂಟಿಯಾಗಿರೋದಕ್ಕೆ ನಾನು ಬಿಡಲ್ಲ. ನೀವು ಎಲ್ಲಿ ಹೋದರೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಹಾಗೇನಾದರೂ ಯಾರ ಜೊತೆನಾದರೂ ಮಾತಾಡೋಕ್ಕೆ ಹೋಗಬೇಕು ಅಂದರೆ ನಿಮ್ಮ ಪರ್ಮಿಷನ್ ತೊಗೊಂಡೇ ಹೋಗ್ತೀನಿ. ಇಷ್ಟು ಹೇಳಿದ್ಮೇಲೂ ನೀವು ಹಾಗೆ ಹೇಳಿದ್ರೆ ನಾನು ಇನ್ನೇನು ಹೇಳಲಿ? ಫೈನ್, ಹೋಗ್ಬರೋಣ ಬನ್ನಿ ಜಾತ್ರೆಗೆ. ನಿಜವಾಗ್ಲೂ? ನಿಮ್ಮ ಖುಷಿನೇ ನನ್ನ ಖುಷಿ ಅಂದಮೇಲೆ ಹೋಗ್ಬರೋಣ. ನಿಮ್ಮ ಮಾತು ಬದಲಾಯಿಸಲ್ಲ ತಾನೇ? ನನ್ನ ಮನಸ್ಫೂರ್ತಿ ನೀವೇ ಇದ್ಮೇಲೆ ಮಾತು ಬದಲಾಯಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ? ಥ್ಯಾಂಕ್ಸ್ ರೀ. ಬಂದೆ. ನೀವು ಜಾತ್ರೆಯಲ್ಲಿ ಹೇಗೆ ನಡ್ಕೋತೀರಾ ಅನ್ನೋದ್ರ ಮೇಲೆ ಮುಂದೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು,
ಹೋಗಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ ಜಾನ್ವಿ ಅವರೇ. ವೆಂಕಿ ವೆಂಕಿ ಸೇವಂತಿಗೆ ಹೂವು ಇಲ್ಲಿ. ಸೇವಂತಿಗೆ ಎಲ್ಲಿ? ಏಯ್ ನೀನ್ ಹೋಗ್ತರ್ತೀಯ? ಬೇಡ ಬೇಡ, ಚೋಟು ಬರ್ತಾನಲ್ಲ ಅವನಿಗೆ ತಗೊಂಬರಕ್ ಹೇಳ್ತೀನಿ, ಇಲ್ಲೇ ಇರು. ಏನೋ ಇನ್ನು ಅಲಂಕಾರ ಮುಗ್ದಿಲ್ವಾ? ಇಲ್ಲ ಇದೆಲ್ಲ ನೀನೇನ್ ಇಲ್ಲಿ ಕೆಲ್ಸ ಮಾಡಕ್ ಬಂದಿಯಾ ಶೋಕಿ ಮಾಡಕ್ ಬಂದಿಯಾ? ಅಕ್ಕ ಕೆಲ್ಸ ಮಾಡಕ್ ಬಂದಿದ್ರು, ಕೆಲ್ಸದವ್ರ ತರ ಕಾಣಿಸ್ಬಾರ್ದಕ್ಕ. ಅದು ಅಲ್ದೆ ಉತ್ಸವಕ್ಕೆ ಕಾಸ್ಟ್ಲಿ ಬಟ್ಟೆ ಬಾಡಿಗೆ ತಂದು ಕೆಲ್ಸ ಮಾಡಕ್ಕಾಗುತ್ತಾ? ನೀನೇ ಹೇಳು ಅಕ್ಕ. ನೀನು ಅಷ್ಟೇ ಇದನ್ನೆಲ್ಲ ಬಿಟ್ಟು ಅದು ಮಾಡ್ರೋ ಇದು ಮಾಡ್ರೋ ಅಂತ ಆರ್ಡರ್ ಮಾಡಬೇಕು. ಇದೆಲ್ಲ ಬಿಸ್ನೆಸ್ ಟೆಕ್ನಿಕ್ಕು. ಲೇ ಚೋಟು, ಈ ಸೋಕಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಲ್ಲಿ ವೆಂಕಿ ಹೂ ತಗೋಬರಕ್ ಹೋಗೋನೆ, ಹೋಗಿ ತಗೋಬೋಗು. ಅಕ್ಕ ಈ ಗೆಟಪ್ ನೋಡಿನೂ ಹೂ ತಗೊಂಬ ಅಂತೀಯ, ನೋಡ್ದವ್ರು ಏನನ್ನಲ್ಲ, ನೀನೇ ಹೇಳು. ಲೇ ಈ ದೇವಸ್ಥಾನ ಕಟ್ಟಿಸಿದ್ರಲ್ಲ ಅವ್ರ ವಂಶಕ್ಕೆ ನೀನೇನ್ ಸೇರಿಲ್ಲ. ಏನಂತಾರಂತೆ ಏನು ಬಡವ ನೀನ್ ಮಡಗ್ದಂಗಿರು ಅಂತ ದೊಡ್ಡವ್ರೆ ಹೇಳವ್ರೆ. ಹಂಗಿರೋದ್ನ ಕಲ್ತ್ಕ. ಅದನ್ನೆಲ್ಲ ಬಿಟ್ಟು ಈ ತಿರ್ಪೆ ಸೋಕಿ ಎಲ್ಲ ನನ್ನ ಹತ್ರ ಇಟ್ಕೊಂಡೆ ಅಂದ್ರೆ ಅಲಂಕಾರದ ಬೊಂಬೆ ಮಾಡಿ ನಿಲ್ಸ್ಬಿಡ್ತೀನಿ. ಓ ನೀನ್ ಹಂಗೆ ಮಾಡ್ಬಿಡ್ತೀಯ. ಇವಾಗ ಏನ್ ಮಾಡ್ಬೇಕು ಹೇಳು? ಅಲ್ಲಿ ಗುಟ್ಟಿನಾಗೆ ತುಳಸಿ ಹಾರ ಐತೆ, ತಗೊಂಡೋಗಿ ಶಾಸ್ತ್ರಿ ಕೊಡೋಗು. ಕೊಡ್ತೀನಿ. ಸರಿ ನೀನ್ ಹೋಗಿ ತಿಂಡಿ ಮಾಡ್ಕೋಬೋಗು. ಅಯ್ಯೋ ನೀನು ಹೊಟ್ಟೆ ಹಸ್ವು ತಡಿಯಲ್ಲ ಅಂತ ನನಗೆ ಗೊತ್ತು. ಹೋಗು. ಸರಿ ಏನಾರ ಮಾಡ್ಕ. ಹಾಯಾಗಿದೆ ಎದೆಯೊಳಗೆ. ಲಕ್ಷ್ಮತೆ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಆರಾಮ? ಏನ್ ಗೌಡ್ರೆ ಆರಾಮ? ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ ಮೇಡಮ್ ಅವರೇ, ಚೆನ್ನಾಗಿದ್ದೀನಿ. ದೇವ್ರೆ, ನನ್ನ ಕಮ್ಲಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ.
ಇವರು ಇವನು ನನ್ನ ಫ್ರೆಂಡು. ಓಹೋ ಮುಖದ ಮೇಲೆ ಏನೋ ಆಗಿದೆ. ಅದು ಮೊನ್ನೆ ರಾತ್ರಿ ಯಾರನ್ನ ಕಾಪಾಡ್ಕೋಗಿ ಪಾಪ ಅವನೇ ಬಿದ್ದು ಬಂದ್ಬಿಟ್ಟು ಅವನೇ. ಓಹೋ ಅದು ಬಿದ್ದಂಗಿಲ್ಲ, ಯಾರೋ ಕಜ್ಜಾಯ ಕೊಟ್ಟಂಗಿದೆ. ಇಲ್ಲ ಬಾವ, ಹಂಗೇನು ಇಲ್ಲ. ಸರ್ ನಮಸ್ಕಾರ. ನೀವೇನಿಲ್ಲಿ ಹೀಗೆ? ಇದೇ ಗೊತ್ತ, ನಿಮ್ಮ ಮಾವನವ್ರು ನಮ್ಮನ್ನ ಸರ್ ಸರ್ ಅಂತ ಕರೀತವ್ರೆ. ಮೊನ್ನೆ ರಾತ್ರಿ ಪೊಲೀಸ್ ಡ್ರೆಸ್ ಹಾಕೊಂಡು ನೀವೇ ಅಲ್ವೇನ್ರ ಬಂದಿದ್ದು, ಏನಾದ್ರು ಮ್ಯಾನೇಜ್ ಮಾಡ್ರದ? ಅದೇ ಇವತ್ತು ಉತ್ಸವ ನಡೀತದಲ್ಲ, ಏನಾರ ಗಲಾಟೆ ಗಸ್ತಿ ಆಗ್ಬಿಟ್ಟದು ಅಂತ ಮಫ್ತಿಲ್ ಬಂದವ್ರೆ ಅಲ್ವಾ ಸರ್? ಜಗಳ ಜಾತ್ರೆ ಸರ್ ಸಾಕು. ಸರಿ ಲಕ್ಷ್ಮತೆ, ಅಲ್ಲಿ ವ್ಯವಸ್ಥೆ ಏನಾಯ್ತದೆ ಅಂತ ನೋಡ್ಬೇಕು. ನಾನು ಮತ್ತೆ ಸಿಗ್ತೀನಿ. ಸ್ವಲ್ಪ ಪ್ರಸಾದ ತಗೊಬನ್ನಿ. ಇಲ್ಲ ಆಮೇಲೆ ಸಿಗ್ತೀವಿ. ಅವರಿಬ್ರು ಪೊಲೀಸಾ? ನನಗಂತೂ ಯಾವ ಕಡೆಯಿಂದ ಅವರಿಬ್ರು ಪೊಲೀಸ್ ಅಂತ ಅನಿಸ್ತಿಲ್ಲ. ಅಲ್ಲ, ಅವ್ರ ಪೊಲೀಸ್ ಕೆಲಸ ಹೆಂಗ್ ಕೊಟ್ರು? ಸುಮ್ಮನೆ ಇವಳ ಎಲ್ಲ ಗೊತ್ತಾಗ್ಬಿಡುತ್ತೆ ಅವಳಿಗೆ. ದೊಡ್ಡ CID ಅವಳು. ತಿನ್ನು ಪ್ರಸಾದ ತಿನ್ನು.